ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಕರಿಬಸವರಾಜ್ ಬೇವಿನಹಳ್ಳಿ. ಅಡಿಕೆ ಕೃಷಿ ಅಧ್ಯಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಬಂದು ಸುಳಿ ತಿಗಣೆ, ಸ್ಪಿಂಡಲ್ ಬಗ್. ಈ ಸುಳಿ ತಿಗಣೆಯ ರೋಗದ ಲಕ್ಷಣಗಳೇನು ಅಂತ ಮೊದಲು ತಿಳಿಸ್ಕೊಡ್ತೀನಿ. ಈ ರೋಗದ ಲಕ್ಷಣ ಏನಿದೆ, ನಿಮ್ಗೆ ಗಿಡದ ಸುಳಿಯಲ್ಲಿ ಈ ಹುಳ ಏನಿದೆ ಅಲ್ಲ, ಸ್ಪಿಂಡಲ್ ಬಗ್, ಸುಳಿ ತಿಗಣೆ ಅನ್ನೋದೇನಿದೆ ಅಲ್ಲ, ಇದು ಏನಾಗುತ್ತೆ, ಗಿಡದ ಬುಡದಲ್ಲೇ ಕೂತ್ಕೊಂಡು ರಸವನ್ನು ಇರುತ್ತೆ. ಈ ರಸವನ್ನು ಇರೋದ್ರಿಂದ ನಿಮ್ಗೆ ಆಟೋಮೆಟಿಕ್ ಸುಳಿ ತಿಗಣೆ ಅಂದ್ರೆ ನಿಮ್ಗೆ ಚುಕ್ಕೆ ರೋಗ ತರ ಕಾಣಿಸುತ್ತೆ. ಇದನ್ನ ನಾವು ಸುಳಿ ತಿಗಣೆ ಅಂತ ಕರಿತೀವಿ. ಈ ಸುಳಿ ತಿಗಣದಲ್ಲಿ 2 ತರ ಲಕ್ಷಣಗಳು ಬರುತ್ತೆ. ಒಂದು ಅಪ್ಸರೆ ಅಂತ. ಅಪ್ಸರೆ ಅಂದ್ರೆ ವಯಸ್ಕ ಹುಳು, ಮತ್ತೆ ಇನ್ನೊಂದು ಅಡಲ್ಟ್. ಒಂದು ಅಪ್ಸರೆ ಅನ್ನೋದು ಒಂದು ನಿಮ್ಗೆ ಗೊತ್ತಾಗುತ್ತೆ. ಅಪ್ಸರೆ ಹುಳು ಯಾವ ತರ ಇರುತ್ತೆ ಅಂದ್ರೆ ಸರ್ ಇದು ಇಲ್ಲಿ ಫೋಟೋ ಹಾಕಿದ್ದಾರೆ, ಈ ತರ ನಿಮ್ಗೆ ಅಪ್ಸರೆ ಹುಳು ಇರುತ್ತೆ. ಇದು ಬಂದು ಅಡಲ್ಟ್. ಇದೇನ್ ಮಾಡುತ್ತೆ ಅಂದ್ರೆ ಗಿಡದ ಬುಡದಲ್ಲಿ ಕೂತ್ಕೊಂಡು ಈ ರಸವನ್ನ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ಸುಳಿಲೆಲ್ಲ ಚುಕ್ಕೆ ಚುಕ್ಕೆ ತರ ಕಾಣಿಸುತ್ತೆ. ಮತ್ತೆ ಇದೇನ್ ಮಾಡುತ್ತೆ, ಈ ರಸವನ್ನ ನೀವು ಈ ಹುಳನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಈ ಗಿಡ ಕೊಳುತೋಗೋ ಚಾನ್ಸಸ್ ಇರುತ್ತೆ. ಆ ಉದ್ದೇಶಕ್ಕೆ ಏನ್ ಹೇಳ್ತೀವಿ, ಇದನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇದು ರೋಗದ ಲಕ್ಷಣ. ನಿಮ್ಗೆ ಆಲ್ರೆಡಿ ನೋಡಿದ್ರೆ, ಈಗೇನ್ ಫೋಟೋ ನೋಡಿದ್ರಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ರೋಗದ ಲಕ್ಷಣಗಳೇನು ಅಂತ. ಇದನ್ನ ನಾವ್ ಯಾವ ತರ ಕಂಟ್ರೋಲ್ ಮಾಡ್ಬೇಕಂದ್ರೆ, ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನ ಬಳಸ್ಕೊಂಡು ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದಕ್ಕೆಲ್ಲ ನಾವೇನು ರಾಸಾಯನಿಕವನ್ನ ಯೂಸ್ ಮಾಡ್ತೀವಿ, ಇನ್ಸೆಕ್ಟಿಸೈಡ್ ನ ಬಳಸ್ತೀವಿ. ಇದರಿಂದ ಹುಳ ಕಂಟ್ರೋಲ್ ಆಗುತ್ತೆ. ಇದಲ್ದೇನೆ ನಾವ್ ಯಾವ ತರ ಬೇರೆ ಯಾವ ತರದಲ್ಲೂ ನಾವು ಕಂಟ್ರೋಲ್ ಮಾಡ್ಕೋಬಹುದು ಈ ಹುಳಗಳನ್ನ ನಾನೀಗ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೈಕ್ರೋಬಲ್ ಇನ್ಸೆಕ್ಟಿಸೈಡ್ ಅಂದ್ರೆ ಸೂಕ್ಷ್ಮ ಜೀವಿ ಕೀಟನಾಶಕವನ್ನ, ಮತ್ತೆ ಬಯಾಲಜಿಕಲ್ ಪೆಸ್ಟಿಸೈಡ್ ಅಂದ್ರೆ ಜೈವಿಕ ಕೀಟನಾಶಕ, ಮತ್ತು ಬೆವೇರಿಯಾ ಈ ತರದಗಳನ್ನ ನೀವು ಬಳಸಿ ಈ ಕೀಟಗಳನ್ನ ನೀವು ಹತೋಟಿಗೆ ತರಬಹುದು. ನಿಮಗೇನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸ್ಕ್ರೀನ್ ಅಲ್ಲಿ ನಂಬರ್ ಕಾಣ್ತಿದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.